ಈಗ ನವರಂಗ ರಸ್ತೆಯಲ್ಲಿದ್ದೇನೆ. ರಾಜ್ಕುಮಾರ್ ರಸ್ತೆ ಅಂದರೆ ನವರಂಗ ಟು ರಾಜ್ಕುಮಾರ್ ರಸ್ತೆಗೆ ಕನೆಕ್ಟ್ ಆಗುವ ರಸ್ತೆ. ಇಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ, ಬಟ್ ಇದುವರೆಗೂ ಮುಗಿದಿಲ್ಲ. ಡಿಸೆಂಬರ್ ಅಂತ್ಯದ ಒಳಗೆ ಒಂದು ಕಡೆ ಮುಗಿಯುತ್ತೆ ಅಂತ ಒಂದು ಕಡೆ GB ಅಧಿಕಾರಿಗಳು ಹೇಳಿದ್ರು, ಬಟ್ ಇದುವರೆಗೂ ಮುಗಿದಿಲ್ಲ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಇನ್ನೂ ಕಾರ್ಯಾರಂಭ ಆಗಿಲ್ಲ. ಒಂದು ಕಡೆ ಬೆಸ್ಕಾಮು ಮತ್ತೊಂದು ಕಡೆ ಜಲಮಂಡಳಿಯ ಕೆಲಸ ಕಾರ್ಯಗಳು ಮಾತ್ರ ನಡೀತಿದೆ, ಅದು ಬೇಕಾಬಿಟ್ಟಿ ಆಗದಿದ್ದಾರೆ. ಇದರಿಂದ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ರಾಜ್ಕುಮಾರ್ ರಸ್ತೆ ಅಂದರೆ ಒಂದು ಕಡೆ ಸುಮಾರು 15-16 ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ಸಾಕಷ್ಟು ಬಸ್ಗಳು ಓಡಾಡ್ತವೆ, ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಕಾಮಗಾರಿ ಇನ್ನೂ ಅರ್ಧಂಬರ್ಧವಾಗಿದೆ. ವೈಟ್ ಟ್ಯಾಪಿಂಗ್ ಕಾರ್ಯ ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಜಲಮಂಡಳಿಯ ಬೆಸ್ಕಾಮ್ ಕೆಲಸಗಳು ಇನ್ನೂ ನಡೀತಿದ್ದಾವೆ. ನೋಡ್ತಿರ್ಬೋದು ಯಾವ ರೀತಿ ಅಗದಿದ್ದಾರೆ ಎಂಬುದು. ಒಂದು ಕಡೆ ಎಚ್ಚರಿಕೆಯ ನಾಮಫಲಕ ಆ ಬೋರ್ಡನ್ನು ಅಳವಡಿಕೆ ಮಾಡಿಲ್ಲ. ತುಂಬ ಸಮಸ್ಯೆ ಆಗ್ತದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸ್ಥಳೀಯರು ಸಂಚಾರ ಮಾಡ್ತಾರೆ. ಮಳೆ ಬಂದರೆ ತುಂಬ ತೆಗ್ಗಿರೋದು ಗೊತ್ತಾಗಲ್ಲ, ಗುಂಡಿ ಇರೋದು ಗೊತ್ತಾಗಲ್ಲ. ಮತ್ತೊಂದು ಕಡೆ ಎಷ್ಟೋ ಶಾಪ್ಗಳು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಶಾಪ್ ಮುಂದ್ಗಡೆ ಅಗದಿದ್ದಾರೆ, ಓಡಾಡೋಕ್ಕಾಗಲ್ಲ. ಹೀಗಾಗಿ ಬಂದ್ ಮಾಡಿಟ್ಟಿದ್ದಾರೆ. ತುಂಬ ವ್ಯಾಪಾರ ವಹಿವಾಟಿಗೆ ತುಂಬ ತೊಂದರೆ ಆಗಿದೆ. ಇನ್ನೂ ಮುಗಿದಿಲ್ಲ. ಯಾಕಂದರೆ GB ಅಧಿಕಾರಿಗಳು ಡಿಸೆಂಬರ್ ಅಂತ್ಯದ ಒಳಗೆ ಮುಗಿಸ್ತು ಅಂತ ಹೇಳಿದರು, ಬಟ್ ಇನ್ನು ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಬಟ್ ಇದೀಗ ಜಲಮಂಡಳಿಯ ಬೆಸ್ಕಾಂ ಪೈಪ್ಲೈನ್ ಮಾತ್ರ ಅಳವಡಿಕೆ ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಆಗದಿದ್ದಾರೆ. ಒಂದು ಕಡೆ ನಾಮಫಲಕ ಇದಾಕಿಲ್ಲ, ಮತ್ತೊಂದು ಕಡೆ ಬೃಹತ್ತಾಕಾರದ ಪೈಪ್ಗಳನ್ನು ತಂದು ಹಾಗೆ ಬಿಸಾಡಿದ್ದಾರೆ. ಯಾಕಂದರೆ ಇದು 15-16 ಜಿಲ್ಲೆಗಳಿಗೆ ಕನೆಕ್ಟ್ ಆಗುವ ರಸ್ತೆ. ಸಾಕಷ್ಟು ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ತುಂಬ ವಾಹನಗಳು, ತುಂಬ ಬಸ್ಗಳೆಲ್ಲ ಸಂಚಾರ ಆಗುತ್ತೆ. ಬಟ್ ಈಗ ಸದ್ಯದ ಪರಿಸ್ಥಿತಿ ಮಾತ್ರ ಅಧೋಗತಿಯಾಗಿದೆ. ರಸ್ತೆಯನ್ನು ಹಾಗೇ ಬಿಟ್ಟಿದ್ದಾರೆ. ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಇನ್ನೂ ಒಂದು 5-6 ತಿಂಗಳ ಬೇಕಾಗುತ್ತೆ. ಮತ್ತಷ್ಟು ಸಮಸ್ಯೆ ಆಗ್ಬೋದು. ಹೀಗಾಗಿ ಈ ಒಂದು ಭಾಗದ ಸ್ಥಳೀಯರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು, ವ್ಯಾಪಾರಸ್ಥರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಬೇಗ ಕೆಲಸವನ್ನು ಮಾಡ್ತಿಲ್ಲ. ಸದ್ಯಕ್ಕೆ ಈಗ ಕೆಲಸವನ್ನು ಸ್ಟಾಪ್ ಆಗಿದೆ. ನೋಡ್ತಿರ್ಬೋದು ಕೆಲಸ ಕಾರ್ಯಗಳು ಸಹ ನಡೀತಿಲ್ಲ. ಹಾಗೆ ಬೇಕಾಬಿಟ್ಟಿಯಾಗಿ ಎಲ್ಲ ಪೈಪ್ಗಳು ಬಿಸಾಡಿದ್ದಾರೆ, ತೋಡಿ ಹಾಗೆ ಹಾಕಿದ್ದಾರೆ. ನೋಡಿ ಒಂದು ಕಡೆ ನಾಮಫಲಕ ಇದು ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಒಂದು ಭಾಗದ ಜನರು ಆಕ್ರೋಶ ಹೊರಾಗ್ತಿದ್ದಾರೆ. ಬೇಗ ಈ ಒಂದು ಕಾಮಗಾರಿಯನ್ನು ಮುಗಿಸಿಕೊಡಿ ಅಂತ ಒಂದು ಕಡೆ DCM ಅವರಿಗೆ ಮನವಿ ಮಾಡ್ತಿದ್ದಾರೆ. ನಿಮ್ಮ ಅಧಿಕಾರಿಗಳು ನೋಡಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ. ಬೇಗ ಅಂದರೆ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕಿತ್ತು ಕಾಮಗಾರಿ. ಬಟ್ ಇದುವರೆಗೂ ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಹೀಗಾಗಿ ಒಂದು ಕಡೆ ಅಧಿಕಾರಿಗಳ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ನವರಂಗ ರಸ್ತೆಯಲ್ಲಿದ್ದೇನೆ. ರಾಜ್ಕುಮಾರ್ ರಸ್ತೆ ಅಂದರೆ ನವರಂಗ ಟು ರಾಜ್ಕುಮಾರ್ ರಸ್ತೆಗೆ ಕನೆಕ್ಟ್ ಆಗುವ ರಸ್ತೆ. ಇಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ, ಬಟ್ ಇದುವರೆಗೂ ಮುಗಿದಿಲ್ಲ. ಡಿಸೆಂಬರ್ ಅಂತ್ಯದ ಒಳಗೆ ಒಂದು ಕಡೆ ಮುಗಿಯುತ್ತೆ ಅಂತ ಒಂದು ಕಡೆ GB ಅಧಿಕಾರಿಗಳು ಹೇಳಿದ್ರು, ಬಟ್ ಇದುವರೆಗೂ ಮುಗಿದಿಲ್ಲ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಇನ್ನೂ ಕಾರ್ಯಾರಂಭ ಆಗಿಲ್ಲ. ಒಂದು ಕಡೆ ಬೆಸ್ಕಾಮು ಮತ್ತೊಂದು ಕಡೆ ಜಲಮಂಡಳಿಯ ಕೆಲಸ ಕಾರ್ಯಗಳು ಮಾತ್ರ ನಡೀತಿದೆ, ಅದು ಬೇಕಾಬಿಟ್ಟಿ ಆಗದಿದ್ದಾರೆ. ಇದರಿಂದ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ರಾಜ್ಕುಮಾರ್ ರಸ್ತೆ ಅಂದರೆ ಒಂದು ಕಡೆ ಸುಮಾರು 15-16 ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ಸಾಕಷ್ಟು ಬಸ್ಗಳು ಓಡಾಡ್ತವೆ, ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಕಾಮಗಾರಿ ಇನ್ನೂ ಅರ್ಧಂಬರ್ಧವಾಗಿದೆ. ವೈಟ್ ಟ್ಯಾಪಿಂಗ್ ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಜಲಮಂಡಳಿಯ ಬೆಸ್ಕಾಮ್ ಕೆಲಸಗಳು ಇನ್ನೂ ನಡೀತಿದ್ದಾವೆ. ನೋಡ್ತಿರ್ಬೋದು ಯಾವ ರೀತಿ ಅಗದಿದ್ದಾರೆ ಎಂಬುದು. ಒಂದು ಕಡೆ ಎಚ್ಚರಿಕೆಯ ನಾಮಫಲಕ ಆ ಬೋರ್ಡನ್ನು ಅಳವಡಿಕೆ ಮಾಡಿಲ್ಲ. ತುಂಬ ಸಮಸ್ಯೆ ಆಗ್ತದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸ್ಥಳೀಯರು ಸಂಚಾರ ಮಾಡ್ತಾರೆ. ಮಳೆ ಬಂದರೆ ತುಂಬ ತೆಗ್ಗಿರೋದು ಗೊತ್ತಾಗಲ್ಲ, ಗುಂಡಿ ಇರೋದು ಗೊತ್ತಾಗಲ್ಲ. ಮತ್ತೊಂದು ಕಡೆ ಎಷ್ಟೋ ಶಾಪ್ಗಳು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಶಾಪ್ ಮುಂದ್ಗಡೆ ಅಗದಿದ್ದಾರೆ, ಓಡಾಡೋಕ್ಕಾಗಲ್ಲ. ಹೀಗಾಗಿ ಬಂದ್ ಮಾಡಿಟ್ಟಿದ್ದಾರೆ. ತುಂಬ ವ್ಯಾಪಾರ ವಹಿವಾಟಿಗೆ ತುಂಬ ತೊಂದರೆ ಆಗಿದೆ. ಇನ್ನೂ ಮುಗಿದಿಲ್ಲ. ಯಾಕಂದರೆ GB ಅಧಿಕಾರಿಗಳು ಡಿಸೆಂಬರ್ ಅಂತ್ಯದ ಒಳಗೆ ಮುಗಿಸ್ತು ಅಂತ ಹೇಳಿದರು, ಬಟ್ ಇನ್ನು ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಬಟ್ ಇದೀಗ ಜಲಮಂಡಳಿಯ ಬೆಸ್ಕಾಂ ಪೈಪ್ಲೈನ್ ಮಾತ್ರ ಅಳವಡಿಕೆ ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಆಗದಿದ್ದಾರೆ. ಒಂದು ಕಡೆ ನಾಮಫಲಕ ಇದಾಕಿಲ್ಲ, ಮತ್ತೊಂದು ಕಡೆ ಬೃಹತ್ತಾಕಾರದ ಪೈಪ್ಗಳನ್ನು ತಂದು ಹಾಗೆ ಬಿಸಾಡಿದ್ದಾರೆ. ಯಾಕಂದರೆ ಇದು 15-16 ಜಿಲ್ಲೆಗಳಿಗೆ ಕನೆಕ್ಟ್ ಆಗುವ ರಸ್ತೆ. ಸಾಕಷ್ಟು ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ತುಂಬ ವಾಹನಗಳು, ತುಂಬ ಬಸ್ಗಳೆಲ್ಲ ಸಂಚಾರ ಆಗುತ್ತೆ. ಬಟ್ ಈಗ ಸದ್ಯದ ಪರಿಸ್ಥಿತಿ ಮಾತ್ರ ಅಧೋಗತಿಯಾಗಿದೆ. ರಸ್ತೆಯನ್ನು ಹಾಗೇ ಬಿಟ್ಟಿದ್ದಾರೆ. ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಇನ್ನೂ ಒಂದು 5-6 ತಿಂಗಳ ಬೇಕಾಗುತ್ತೆ. ಮತ್ತಷ್ಟು ಸಮಸ್ಯೆ ಆಗ್ಬೋದು. ಹೀಗಾಗಿ ಈ ಒಂದು ಭಾಗದ ಸ್ಥಳೀಯರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು, ವ್ಯಾಪಾರಸ್ಥರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಬೇಗ ಕೆಲಸವನ್ನು ಮಾಡ್ತಿಲ್ಲ. ಸದ್ಯಕ್ಕೆ ಈಗ ಕೆಲಸವನ್ನು ಸ್ಟಾಪ್ ಆಗಿದೆ. ನೋಡ್ತಿರ್ಬೋದು ಕೆಲಸ ಕಾರ್ಯಗಳು ಸಹ ನಡೀತಿಲ್ಲ. ಹಾಗೆ ಬೇಕಾಬಿಟ್ಟಿಯಾಗಿ ಎಲ್ಲ ಪೈಪ್ಗಳು ಬಿಸಾಡಿದ್ದಾರೆ, ತೋಡಿ ಹಾಗೆ ಹಾಕಿದ್ದಾರೆ. ನೋಡಿ ಒಂದು ಕಡೆ ನಾಮಫಲಕ ಇದು ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಒಂದು ಭಾಗದ ಜನರು ಆಕ್ರೋಶ ಹೊರಾಗ್ತಿದ್ದಾರೆ. ಬೇಗ ಈ ಒಂದು ಕಾಮಗಾರಿಯನ್ನು ಮುಗಿಸಿಕೊಡಿ ಅಂತ ಒಂದು ಕಡೆ DCM ಅವರಿಗೆ ಮನವಿ ಮಾಡ್ತಿದ್ದಾರೆ. ನಿಮ್ಮ ಅಧಿಕಾರಿಗಳು ನೋಡಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ. ಬೇಗ ಅಂದರೆ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕಿತ್ತು ಕಾಮಗಾರಿ. ಬಟ್ ಇದುವರೆಗೂ ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಹೀಗಾಗಿ ಒಂದು ಕಡೆ ಅಧಿಕಾರಿಗಳ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಎಸ್ ನಾ ಈಗ ನವರಂಗ ರಸ್ತೆಯಲ್ಲಿದ್ದೇನೆ. ರಾಜ್ಕುಮಾರ್ ರಸ್ತೆ ಅಂದರೆ ನವರಂಗ ಟು ರಾಜ್ಕುಮಾರ್ ರಸ್ತೆಗೆ ಕನೆಕ್ಟ್ ಆಗುವ ರಸ್ತೆ. ಇಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ, ಬಟ್ ಇದುವರೆಗೂ ಮುಗಿದಿಲ್ಲ. ಡಿಸೆಂಬರ್ ಅಂತ್ಯದ ಒಳಗೆ ಒಂದು ಕಡೆ ಮುಗಿಯುತ್ತೆ ಅಂತ ಒಂದು ಕಡೆ GB ಅಧಿಕಾರಿಗಳು ಹೇಳಿದ್ರು, ಬಟ್ ಇದುವರೆಗೂ ಮುಗಿದಿಲ್ಲ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಇನ್ನೂ ಕಾರ್ಯಾರಂಭ ಆಗಿಲ್ಲ. ಒಂದು ಕಡೆ ಬೆಸ್ಕಾಮು ಮತ್ತೊಂದು ಕಡೆ ಜಲಮಂಡಳಿಯ ಕೆಲಸ ಕಾರ್ಯಗಳು ಮಾತ್ರ ನಡೀತಿದೆ, ಅದು ಬೇಕಾಬಿಟ್ಟಿ ಆಗದಿದ್ದಾರೆ. ಇದರಿಂದ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ರಾಜ್ಕುಮಾರ್ ರಸ್ತೆ ಅಂದರೆ ಒಂದು ಕಡೆ ಸುಮಾರು 15-16 ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ಸಾಕಷ್ಟು ಬಸ್ಗಳು ಓಡಾಡ್ತವೆ, ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಕಾಮಗಾರಿ ಇನ್ನೂ ಅರ್ಧಂಬರ್ಧವಾಗಿದೆ. ವೈಟ್ ಟ್ಯಾಪಿಂಗ್ ಕಾರ್ಯ ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಜಲಮಂಡಳಿಯ ಬೆಸ್ಕಾಮ್ ಕೆಲಸಗಳು ಇನ್ನೂ ನಡೀತಿದ್ದಾವೆ. ನೋಡ್ತಿರ್ಬೋದು ಯಾವ ರೀತಿ ಅಗದಿದ್ದಾರೆ ಎಂಬುದು. ಒಂದು ಕಡೆ ಎಚ್ಚರಿಕೆಯ ನಾಮಫಲಕ ಆ ಬೋರ್ಡನ್ನು ಅಳವಡಿಕೆ ಮಾಡಿಲ್ಲ. ತುಂಬ ಸಮಸ್ಯೆ ಆಗ್ತದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸ್ಥಳೀಯರು ಸಂಚಾರ ಮಾಡ್ತಾರೆ. ಮಳೆ ಬಂದರೆ ತುಂಬ ತೆಗ್ಗಿರೋದು ಗೊತ್ತಾಗಲ್ಲ, ಗುಂಡಿ ಇರೋದು ಗೊತ್ತಾಗಲ್ಲ. ಮತ್ತೊಂದು ಕಡೆ ಎಷ್ಟೋ ಶಾಪ್ಗಳು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಶಾಪ್ ಮುಂದ್ಗಡೆ ಅಗದಿದ್ದಾರೆ, ಓಡಾಡೋಕ್ಕಾಗಲ್ಲ. ಹೀಗಾಗಿ ಬಂದ್ ಮಾಡಿಟ್ಟಿದ್ದಾರೆ. ತುಂಬ ವ್ಯಾಪಾರ ವಹಿವಾಟಿಗೆ ತುಂಬ ತೊಂದರೆ ಆಗಿದೆ. ಇನ್ನೂ ಮುಗಿದಿಲ್ಲ. ಯಾಕಂದರೆ GB ಅಧಿಕಾರಿಗಳು ಡಿಸೆಂಬರ್ ಅಂತ್ಯದ ಒಳಗೆ ಏನೋ ಮುಗಿಸ್ತು ಅಂತ ಹೇಳಿದರು, ಬಟ್ ಇನ್ನು ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಬಟ್ ಇದೀಗ ಜಲಮಂಡಳಿಯ ಬೆಸ್ಕಾಂ ಪೈಪ್ಲೈನು ಮಾತ್ರ ಅಳವಡಿಕೆ ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಆಗದಿದ್ದಾರೆ. ಒಂದು ಕಡೆ ನಾಮಫಲಕ ಇದಾಕಿಲ್ಲ, ಮತ್ತೊಂದು ಕಡೆ ಬೃಹತ್ತಾಕಾರದ ಪೈಪ್ಗಳನ್ನು ತಂದು ಹಾಗೆ ಬಿಸಾಡಿದ್ದಾರೆ. ಯಾಕಂದರೆ ಇದು 15-16 ಜಿಲ್ಲೆಗಳಿಗೆ ಕನೆಕ್ಟ್ ಆಗುವ ರಸ್ತೆ. ಸಾಕಷ್ಟು ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ತುಂಬ ವಾಹನಗಳು, ತುಂಬ ಬಸ್ಗಳೆಲ್ಲ ಸಂಚಾರ ಆಗುತ್ತೆ. ಬಟ್ ಈಗ ಸದ್ಯದ ಪರಿಸ್ಥಿತಿ ಮಾತ್ರ ಅಧೋಗತಿಯಾಗಿದೆ. ರಸ್ತೆಯನ್ನು ಅಗ್ದು ಹಾಗೇ ಬಿಟ್ಟಿದ್ದಾರೆ. ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಇನ್ನೂ ಒಂದು 5-6 ತಿಂಗಳು ಬೇಕಾಗುತ್ತೆ. ಮತ್ತಷ್ಟು ಸಮಸ್ಯೆ ಆಗ್ಬೋದು. ಹೀಗಾಗಿ ಈ ಒಂದು ಭಾಗದ ಸ್ಥಳೀಯರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು, ವ್ಯಾಪಾರಸ್ಥರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಬೇಗ ಕೆಲಸವನ್ನು ಮಾಡ್ತಿಲ್ಲ. ಸದ್ಯಕ್ಕೆ ಈಗ ಕೆಲಸವನ್ನು ಸ್ಟಾಪ್ ಆಗಿದೆ. ನೋಡ್ತಿರ್ಬೋದು ಕೆಲಸ ಕಾರ್ಯಗಳು ಸಹ ನಡೀತಿಲ್ಲ. ಹಾಗೆ ಬೇಕಾಬಿಟ್ಟಿಯಾಗಿ ಎಲ್ಲ ಪೈಪ್ಗಳು ಬಿಸಾಡಿದ್ದಾರೆ, ತೋಡಿ ಹಾಗೆ ಹಾಕಿದ್ದಾರೆ. ನೋಡಿ ಒಂದು ಕಡೆ ನಾಮಫಲಕ ಇದು ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಒಂದು ಭಾಗದ ಜನರು ಆಕ್ರೋಶ ಹೊರಾಗ್ತಿದ್ದಾರೆ. ಬೇಗ ಈ ಒಂದು ಕಾಮಗಾರಿಯನ್ನು ಮುಗಿಸಿಕೊಡಿ ಅಂತ ಒಂದು ಕಡೆ DCM ಅವರಿಗೆ ಮನವಿ ಮಾಡ್ತಿದ್ದಾರೆ. ನಿಮ್ಮ ಅಧಿಕಾರಿಗಳು ನೋಡಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ. ಬೇಗ ಅಂದರೆ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕಿತ್ತು ಕಾಮಗಾರಿ. ಬಟ್ ಇದುವರೆಗೂ ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಹೀಗಾಗಿ ಒಂದು ಕಡೆ ಅಧಿಕಾರಿಗಳ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಾ ಈಗ ನವರಂಗ ರಸ್ತೆಯಲ್ಲಿದ್ದೇನೆ. ರಾಜ್ಕುಮಾರ್ ರಸ್ತೆ ಅಂದರೆ ನವರಂಗ ಟು ರಾಜ್ಕುಮಾರ್ ರಸ್ತೆಗೆ ಕನೆಕ್ಟ್ ಆಗುವ ರಸ್ತೆ. ಇಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ, ಬಟ್ ಇದುವರೆಗೂ ಮುಗಿದಿಲ್ಲ. ಡಿಸೆಂಬರ್ ಅಂತ್ಯದ ಒಳಗೆ ಒಂದು ಕಡೆ ಮುಗಿಯುತ್ತೆ ಅಂತ ಒಂದು ಕಡೆ GB ಅಧಿಕಾರಿಗಳು ಹೇಳಿದ್ರು, ಬಟ್ ಇದುವರೆಗೂ ಮುಗಿದಿಲ್ಲ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಇನ್ನೂ ಕಾರ್ಯಾರಂಭ ಆಗಿಲ್ಲ. ಒಂದು ಕಡೆ ಬೆಸ್ಕಾಮು ಮತ್ತೊಂದು ಕಡೆ ಜಲಮಂಡಳಿಯ ಕೆಲಸ ಕಾರ್ಯಗಳು ಮಾತ್ರ ನಡೀತಿದೆ, ಅದು ಬೇಕಾಬಿಟ್ಟಿ ಆಗದಿದ್ದಾರೆ. ಇದರಿಂದ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ರಾಜ್ಕುಮಾರ್ ರಸ್ತೆ ಅಂದರೆ ಒಂದು ಕಡೆ ಸುಮಾರು 15-16 ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ಸಾಕಷ್ಟು ಬಸ್ಗಳು ಓಡಾಡ್ತವೆ, ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಕಾಮಗಾರಿ ಇನ್ನೂ ಅರ್ಧಂಬರ್ಧವಾಗಿದೆ. ವೈಟ್ ಟ್ಯಾಪಿಂಗ್ ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಜಲಮಂಡಳಿಯ ಬೆಸ್ಕಾಮ್ ಕೆಲಸಗಳು ಇನ್ನೂ ನಡೀತಿದ್ದಾವೆ. ನೋಡ್ತಿರ್ಬೋದು ಯಾವ ರೀತಿ ಅಗದಿದ್ದಾರೆ ಎಂಬುದು. ಒಂದು ಕಡೆ ಎಚ್ಚರಿಕೆಯ ನಾಮಫಲಕ ಆ ಬೋರ್ಡನ್ನು ಅಳವಡಿಕೆ ಮಾಡಿಲ್ಲ. ತುಂಬ ಸಮಸ್ಯೆ ಆಗ್ತದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸ್ಥಳೀಯರು ಸಂಚಾರ ಮಾಡ್ತಾರೆ. ಮಳೆ ಬಂದರೆ ತುಂಬ ತೆಗ್ಗಿರೋದು ಗೊತ್ತಾಗಲ್ಲ, ಗುಂಡಿ ಇರೋದು ಗೊತ್ತಾಗಲ್ಲ. ಮತ್ತೊಂದು ಕಡೆ ಎಷ್ಟೋ ಶಾಪ್ಗಳು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಶಾಪ್ ಮುಂದ್ಗಡೆ ಅಗದಿದ್ದಾರೆ, ಓಡಾಡೋಕ್ಕಾಗಲ್ಲ. ಹೀಗಾಗಿ ಬಂದ್ ಮಾಡಿಟ್ಟಿದ್ದಾರೆ. ತುಂಬ ವ್ಯಾಪಾರ ವಹಿವಾಟಿಗೆ ತುಂಬ ತೊಂದರೆ ಆಗಿದೆ. ಇನ್ನೂ ಮುಗಿದಿಲ್ಲ. ಯಾಕಂದರೆ GB ಅಧಿಕಾರಿಗಳು ಡಿಸೆಂಬರ್ ಅಂತ್ಯದ ಒಳಗೆ ಏನೋ ಮುಗಿಸ್ತು ಅಂತ ಹೇಳಿದರು, ಬಟ್ ಇನ್ನು ವೈಟ್ ಟ್ಯಾಪಿಂಗೇ ಆರಂಭವಾಗಿಲ್ಲ. ಬಟ್ ಇದೀಗ ಜಲಮಂಡಳಿಯ ಬೆಸ್ಕಾಂ ಪೈಪ್ಲೈನು ಮಾತ್ರ ಅಳವಡಿಕೆ ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಆಗದಿದ್ದಾರೆ. ಒಂದು ಕಡೆ ನಾಮಫಲಕ ಇದು ಹಾಕಿಲ್ಲ, ಮತ್ತೊಂದು ಕಡೆ ಬೃಹತ್ತಾಕಾರದ ಪೈಪ್ಗಳನ್ನು ತಂದು ಹಾಗೆ ಬಿಸಾಡಿದ್ದಾರೆ. ಯಾಕಂದರೆ ಇದು 15-16 ಜಿಲ್ಲೆಗಳಿಗೆ ಕನೆಕ್ಟ್ ಆಗುವ ರಸ್ತೆ. ಸಾಕಷ್ಟು ಜಿಲ್ಲೆಗಳಿಗೆ ಇದು ಮೇನ್ ರಸ್ತೆ. ಇದು ತುಂಬ ವಾಹನಗಳು, ತುಂಬ ಬಸ್ಗಳೆಲ್ಲ ಸಂಚಾರ ಆಗುತ್ತೆ. ಬಟ್ ಈಗ ಸದ್ಯದ ಪರಿಸ್ಥಿತಿ ಮಾತ್ರ ಅಧೋಗತಿಯಾಗಿದೆ. ರಸ್ತೆಯನ್ನು ಅಗ್ದು ಹಾಗೇ ಬಿಟ್ಟಿದ್ದಾರೆ. ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಇನ್ನೂ ಒಂದು 5-6 ತಿಂಗಳು ಬೇಕಾಗುತ್ತೆ. ಮತ್ತಷ್ಟು ಸಮಸ್ಯೆ ಆಗ್ಬೋದು. ಹೀಗಾಗಿ ಈ ಒಂದು ಭಾಗದ ಸ್ಥಳೀಯರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು, ವ್ಯಾಪಾರಸ್ಥರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಬೇಗ ಕೆಲಸವನ್ನು ಮಾಡ್ತಿಲ್ಲ. ಸದ್ಯಕ್ಕೆ ಈಗ ಕೆಲಸವನ್ನು ಸ್ಟಾಪ್ ಆಗಿದೆ. ನೋಡ್ತಿರ್ಬೋದು ಕೆಲಸ ಕಾರ್ಯಗಳು ಸಹ ನಡೀತಿಲ್ಲ. ಹಾಗೆ ಬೇಕಾಬಿಟ್ಟಿಯಾಗಿ ಎಲ್ಲ ಪೈಪ್ಗಳು ಬಿಸಾಡಿದ್ದಾರೆ, ತೋಡಿ ಹಾಗೆ ಹಾಕಿದ್ದಾರೆ. ನೋಡಿ ಒಂದು ಕಡೆ ನಾಮಫಲಕ ಇದು ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಒಂದು ಭಾಗದ ಜನರು ಆಕ್ರೋಶ ಹೊರಾಗ್ತಿದ್ದಾರೆ. ಬೇಗ ಈ ಒಂದು ಕಾಮಗಾರಿಯನ್ನು ಮುಗಿಸಿಕೊಡಿ ಅಂತ ಒಂದು ಕಡೆ DCM ಅವರಿಗೆ ಮನವಿ ಮಾಡ್ತಿದ್ದಾರೆ. ನಿಮ್ಮ ಅಧಿಕಾರಿಗಳು ನೋಡಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ. ಬೇಗ ಅಂದರೆ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕಿತ್ತು ಕಾಮಗಾರಿ. ಬಟ್ ಇದುವರೆಗೂ ಇನ್ನೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿಲ್ಲ. ಹೀಗಾಗಿ ಒಂದು ಕಡೆ ಅಧಿಕಾರಿಗಳ ಸಮನ್ವಯ ಕೊರತೆ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.